ವಿಜಯಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಜ್ಞ ವೈದ್ಯರನ್ನು ಆಯೋಜನೆ ಮಾಡಿ ಇಲ್ಲವಾದರೆ ಆಸ್ಪತ್ರೆ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ್ರ ಬಣದ ಜಿಲ್ಲಾಧ್ಯಕ್ಷರಾದ ವಿಜಯಪುರ ಮಹೇಶ್ ಆಗ್ರಹಿಸಿದ್ದಾರೆ. ವಿಜಯಪುರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ 20 ವರ್ಷಗಳಿಂದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳ ತಜ್ಞರು, ಸ್ತ್ರೀ ರೋಗ ತಜ್ಞರು, ಅರವಳಿಕೆ ತಜ್ಞರನ್ನು ವರ್ಗಾವಣೆ ಮಾಡಿದ್ದು ಇಲ್ಲಿ ಬಡ ಜನತೆಗೆ ವೈದ್ಯರು ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಕೂಡಲೇ ಮಾನ್ಯ ಉಸ್ತುವಾರಿ ಸಚಿವರು ಗಮನ ಹರಿಸಿ ವೈದ್ಯರ ನಿಯೋಜನೆ ಮಾಡಬೇಕು, ಇಲ್ಲವಾದರೆ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು. ಸಮುದಾಯ ಆಸ್ಪತ್ರೆಯಲ್ಲಿ ಏನು ಹಿಂದೆ 20 ವರ್ಷಗಳ ಹಿಂದೆ ಇದ್ದಂಥ ಮಕ್ಕಳ ತಜ್ಞರಾಗಿರ್ಬೋದು, ಸ್ತ್ರೀ ತಜ್ಞರಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು ಮುಂಚೆ. ಏನು ಈ ದಿನಗಳಲ್ಲಿ ಈಗ ಸಚಿವರಿದ್ದು ಕೂಡ ನಮ್ಮ ವಿಜಯಪುರ ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ವೈದ್ಯರ ಕೊರತೆ ಇದೆ ಇಲ್ಲಿ. ಯಾಕಂದರೆ 1 ತಿಂಗಳಾಗಿದೆ ವೈದ್ಯರು ಟ್ರಾನ್ಸ್ಫರ್ ಆಗಿ, ಮತ್ತೆ ಆ ಸ್ಥಾನಕ್ಕೆ ಯಾರೂ ಕೂಡ ನೇಮಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿ THO ಆಗಿರ್ಬೋದು, DHO ಆಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು ಗಮನಕ್ಕೆ ಬಂದಿದ್ದರೂ ಕೂಡ ಇಲ್ಲಿ ಯಾವುದೇ ರೀತಿಯಲ್ಲೂ ಕ್ರಮ ತಗೊಳ್ತಾ ಇಲ್ಲ. ಇದೇ ರೀತಿ ಮುಂದುವರೆದಲ್ಲಿ ರಸ್ತೆ ತಡೆ ಮಾಡಿ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಜಿಲ್ಲಾಧ್ಯಕ್ಷರು, ಬೆಂಗಳೂರು ಗ್ರಾಮಾಂತರ, ಮಹೇಶ್ ಅಂತ ಮಾತಾಡ್ತಾರೆ.